ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾದಕ ವಸ್ತು ಮುಕ್ತ ಕೇರಳವನ್ನು ನಿರ್ಮಿಸುವುದು ಈ ಕಾಲದ ಅತ್ಯಂತ ಅಗತ್ಯವಾಗಿದೆ. ಐಎಂಡಿ ತೂಫಾನ್ ವಾರಿಯರ್ ಕಾರ್ಯಕ್ರಮದಲ್ಲಿ ರಾಜಮೋಹನ್ ಉನ್ನಿತಾನ್ ಹೇಳಿಕೆ. ಜಿಲ್ಲೆಯ 15 ಠಾಣೆಗಳಲ್ಲಿ ಇನ್ನು ಮುಂದೆ ಎಸ್ಐಗಳಿಗೆ ಉಸ್ತುವಾರಿ, 3 ಠಾಣೆಗಳ ಉಸ್ತುವಾರಿಯನ್ನು ಇನ್ಸ್ಪೆಕ್ಟರ್ಗಳಿಂದ ಮುಂದುವರಿಕೆ. ಉದುಮಾ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಯುಡಿಎಫ್ನಿಂದ ಸಿದ್ಧತೆ. 27ರಂದು ಅಧಿಕಾರಾವಧಿ 6 ತಿಂಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಯುಡಿಎಫ್ ಚರ್ಚೆ ಇಲ್ಲದೆ ಮದ್ಯದ ತೆರಿಗೆಯನ್ನು ಕಡಿಮೆ ಮಾಡುವುದಿಲ್ಲ. ಸಂಸದ ರಾಜಮೋಹನ್ ಉನ್ನಿತಾನ್ ಹೇಳಿಕೆ. ನಶಾಮುಕ್ತ ಭಾರತ ಅಭಿಯಾನದ ಅಂಗವಾಗಿ ನಡೆಯಿತು ಜನಜಾಗೃತಿ ಕಾರ್ಯಕ್ರಮ. ಐಎಂಎ ತೂಫಾನ್ ವಾರಿಯರ್ ಕಾರ್ಯಕ್ರಮದಲ್ಲಿ ಕಂಡುಬಂತು ಮನಮೋಹಕ ದೃಶ್ಯಗಳು. ಮುಳಿಯಾರಿನ ಎಬಿಸಿ ಕೇಂದ್ರವನ್ನು ಜನವಾಸವಿಲ್ಲದ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿಗೆ ಧರಣಿ. ಮುಸ್ಲಿಂ ಲೀಗ್ ಮುಳಿಯಾರ್ ಪಂಚಾಯತಿನ 14ನೇ ವಾರ್ಡ್ ಕಮಿಟಿಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಬಿ ಮುಹಮ್ಮದ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಾದಕ ದ್ರವ್ಯ ಮುಕ್ತ ಕೇರಳವನ್ನು ನಿರ್ಮಿಸುವುದು ಈ ಕಾಲದ ಅತ್ಯಂತ ಅಗತ್ಯವಾಗಿದೆ ಎಂದು ರಾಜಮೋಹನ್ ಉನ್ನಿತಾನ್ ಹೇಳಿದರು. ಮಾದಕ ವ್ಯಸನವನ್ನು ನಿರ್ಮೂಲನೆ ಮಾಡಲು ಯುಡಿಎಫ್ ಸರ್ಕಾರವು ಆಪರೇಷನ್ ತೂಫಾನ್ ಮೂಲಕ ಅದನ್ನು ಜಾರಿಗೆ ತರುತ್ತಿದೆ ಎಂದು ಉನ್ನಿತಾನ್ ಹೇಳಿದರು. ಕಾಸರಗೋಡು ಜಿಲ್ಲಾ ಪೊಲೀಸ್ ಪಡೆಯ ಆಶ್ರಯದಲ್ಲಿ ಆಯೋಜಿಸಲಾದ ಐಎಂಡಿ ತೂಫಾನ್ ವಾರಿಯರ್ ಕಾರ್ಯಕ್ರಮದ ಬಳಿಕ ಸಂಸದರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ഈ കാലഘട്ടത്തിൽ ഏറ്റവും വലിയ അനവാര്യതകളൊന്നാണ് ലഹരി മുക്ത കേരളം കെട്ടിപ്പടുക്കുക എന്നത്. അതുകൊണ്ട് നമ്മുടെ ഈ കേരളത്തിന്റെ ഭാവി ഭാഗതയും നിശ്ചയിക്കുന്നത് ഇന്നത്തെ വിദ്യാർത്ഥി യുവജന സമൂഹമാണ്. ജെൻസി എന്ന് പറയുന്ന ആ വിഭാഗമാണ്. സ്വാഭാവികമായി അവര് നശിക്കാതിരിക്കാൻ, അവരുടെ കുടുംബം നശിക്കാതിരിക്കാൻ, അതുവഴി സമൂഹത്തിനൊരു പോറൽ പോലും ഏൽക്കാതിരിക്കാൻ, അതുവഴി നാട് രക്ഷപ്പെടുത്താനുള്ള ഏക മാർഗം ലഹരിയെ ഉന്മൂലനം ചെയ്യുക എന്നുള്ളതാണ്. ഇപ്പോ പലതരം ലഹരികൾ നമ്മുടെ സമൂഹത്തിൽ വന്നുകൊണ്ടിരിക്കുകയാണ്. MDMA ഉണ്ട്, LSD ഉണ്ട്, ഇതുപോലെ വീര്യം കൂടി ഒരുപാട് ലഹരി പദാർത്ഥങ്ങൾ ലോകത്തിന്റെ നാനാഭാഗത്തു നിന്ന് വരികയാണ്. ಕಾಸರಗೋಡು ಜಿಲ್ಲೆಯ 15 ಠಾಣೆಗಳಿಗೆ ಇನ್ನು ಮುಂದೆ ಎಸ್ಐಗಳು ಉಸ್ತುವಾರಿ ವಹಿಸಲಿದ್ದಾರೆ. 3 ಠಾಣೆಗಳ ಉಸ್ತುವಾರಿಯನ್ನು ಇನ್ಸ್ಪೆಕ್ಟರ್ಗಳು ವಹಿಸಿಕೊಳ್ಳಲಿದ್ದಾರೆ. ಸ್ಟೇಷನ್ಗಳಲ್ಲಿ ಅಸ್ತಿತ್ವದಲ್ಲಿರುವ ಸ್ಟೇಷನ್ ಹೌಸ್ ಆಫೀಸರ್ಗಳಾಗಿರುವ ಇನ್ಸ್ಪೆಕ್ಟರ್ಗಳನ್ನು ಬೇರೆ ಸ್ಥಳಗಳಿಗೆ ವರ್ಗಾಯಿಸಲಾಗುವುದು. ಆದರೆ ಸಿಐ ಆಫೀಸುಗಳಲ್ಲಿ ಮಾತ್ರ ನೇಮಕಾತಿಗಳನ್ನು ಪಡೆಯಲು ಇನ್ಸ್ಪೆಕ್ಟರ್ಗಳ ಒಂದು ವಿಭಾಗವು ಪ್ರಯತ್ನಿಸಲು ಪ್ರಾರಂಭಿಸಿದೆ. ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ದಾಖಲಿಸುವ ಮಂಜೇಶ್ವರ, ಕಾಸರಗೋಡು, ಹೊಸದುರ್ಗ ಪೊಲೀಸ್ ಠಾಣೆಗಳ ಜವಾಬ್ದಾರಿಗಳು ಪ್ರಸ್ತುತದಲ್ಲಿರುವಂತೆ ಸ್ಟೇಷನ್ ಹೌಸ್ ಆಫೀಸರ್ಗಳಾದ ಇನ್ಸ್ಪೆಕ್ಟರ್ಗಳಿಗೆ ಇರುತ್ತದೆ. ಉಳಿದ ಠಾಣೆಗಳಲ್ಲಿ ಎಸ್ಐಗಳಿಗೆ ಠಾಣೆಗಳ ಉಸ್ತುವಾರಿಯನ್ನು ನೀಡಲಾಗುವುದು. ಕುಂಬಳೆ, ವಿದ್ಯಾನಗರ, ಆದೂರು, ಬೇಕಲ್, ರಾಜಪುರಂ, ನೀಲೇಶ್ವರಂ, ವೆಳ್ಳರಿಕುಂಡು ಎಂಬಿಡೆಗಳಲ್ಲಿ ಹೊಸದಾಗಿ ಸರ್ಕಲ್ ಆಫೀಸುಗಳನ್ನು ಸ್ಥಾಪಿಸಲಾಗುವುದು. ಇದರ ಜೊತೆಗೆ ಜಿಲ್ಲಾ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿರುವ ಕಂಟ್ರೋಲ್ ರೂಮ್ನ ಉಸ್ತುವಾರಿಯನ್ನು ಇನ್ನು ಮುಂದೆ ಇನ್ಸ್ಪೆಕ್ಟರ್ ವಹಿಸಲಿದ್ದಾರೆ. ಪ್ರಸ್ತುತ ಎಸ್ಐ ಅವರು ಉಸ್ತುವಾರಿ ವಹಿಸಿದ್ದರು. ಕಾಸರಗೋಡು ಸಬ್ ಡಿವಿಷನ್ ಕುಂಬಳೆ, ಬದಿಯಡ್ಕ, ಮಂಜೇಶ್ವರ, ಕುಂಬಳೆ, ವನಿತಾ ಠಾಣೆ, ಕಾಸರಗೋಡು ಟ್ರಾಫಿಕ್ ಟ್ರಾನ್ಸ್ಪೋರ್ಟ್ ಎನ್ಫೋರ್ಸ್ಮೆಂಟ್ ಯೂನಿಟ್ ಎಂಬಿಯುಗಳಾಗಿವೆ. ಇದರಲ್ಲಿ ಕುಂಬಳೆ, ಬದಿಯಡ್ಕ ಠಾಣೆಗಳನ್ನು ಸೇರಿಸಿ ಕುಂಬಳೆಯಲ್ಲೂ, ವಿದ್ಯಾನಗರ ಠಾಣೆ, ವನಿತಾ ಠಾಣೆ ಎಂಬಿಯುಗಳು ಸೇರಿ ವಿದ್ಯಾನಗರದಲ್ಲೂ ಸರ್ಕಲ್ ಆಫೀಸುಗಳನ್ನು ಸ್ಥಾಪಿಸಲಾಗುವುದು. ಕಾಸರಗೋಡು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಘಟಕವು ಕಾಸರಗೋಡು ಠಾಣೆಯ ಇನ್ಸ್ಪೆಕ್ಟರ್ ಅಧೀನದಲ್ಲಿರುತ್ತದೆ. ಬೇಕಲ್ ಉಪವಿಭಾಗದಲ್ಲಿ ಅದೂರು, ಬೇಡಗಂ, ಮೇಲ್ಪರಂಬ, ಬೇಕಲ್, ರಾಜಪುರಂ, ಅಂಬಲತ್ತರ ಠಾಣೆಗಳನ್ನು ಹೊಂದಿದೆ. ಅದೂರು ಸರ್ಕಲ್ನಲ್ಲಿ ಬೇಡಗಂ ಮತ್ತು ಅದೂರು ಠಾಣೆಗಳು ಒಳಗೊಂಡಿರುತ್ತದೆ. ಬೇಕಲ್ ಸರ್ಕಲ್ನಲ್ಲಿ ಮೇಲ್ಪರಂಬ ಮತ್ತು ಬೇಕಲವನ್ನು ಒಳಗೊಂಡಿರುತ್ತದೆ. ರಾಜಪುರಂ ಸರ್ಕಲ್ನಲ್ಲಿ ಅಂಬಲತ್ತರ ಮತ್ತು ರಾಜಪುರಂ ಠಾಣೆಗಳನ್ನು ಒಳಗೊಂಡಿರುತ್ತದೆ. ಕಾಂಜಂಗಾಡು ಸಬ್ ಡಿವಿಷನ್ನಲ್ಲಾಗಿದೆ ನೀಲೇಶ್ವರಂ, ಚಂತೇರ, ಚೀಮೇನಿ, ಚಿತ್ತಾರಿಕಲ್, ಹೊಸದುರ್ಗ, ವೆಳ್ಳರಿಕುಂಡು ಹಾಗೂ ಹೊಸದುರ್ಗ ಕಂಟ್ರೋಲ್ ಯೂನಿಟ್ ಒಳಗೊಂಡಿದೆ. ಇದರಲ್ಲಿ ನೀಲೇಶ್ವರ ಸರ್ಕಲ್ನ ಅಧೀನದಲ್ಲಿ ಚಂತೇರ, ನೀಲೇಶ್ವರ, ವೆಳ್ಳರಿಕುಂಡು ಸರ್ಕಲ್ನಲ್ಲಿ ಚೀಮೇನಿ, ಚಿತ್ತಾರಿಕಲ್ ಹಾಗೂ ವೆಳ್ಳರಿಕುಂಡನ್ನು ಒಳಗೊಂಡಿರುತ್ತದೆ. ಹೊಸದುರ್ಗ ಇನ್ಸ್ಪೆಕ್ಟರ್ ಅಡಿಯಲ್ಲಿ ಹೊಸದುರ್ಗ ಕಂಟ್ರೋಲ್ ಯೂನಿಟ್ ಕಾರ್ಯನಿರ್ವಹಿಸುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದುಮಾ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಯುಡಿಎಫ್ನಿಂದ ಸಿದ್ಧತೆ. ಒಂದು ಮತ ಅಮಾನ್ಯವಾದ ಬಳಿಕ ಡ್ರಾ ಮೂಲಕ ಅಧ್ಯಕ್ಷರಾದ ಸಿಪಿಎಂನ PV ರಾಜೇಂದ್ರನ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗುತ್ತಿದೆ.
ಯುಡಿಎಫ್ ಬಹುಮತ ಹೊಂದಿರುವ ಉದುಮ ಪಂಚಾಯತಿನಲ್ಲಿ ಒಂದು ಮತ ಅಮಾನ್ಯಗೊಂಡ ಬಳಿಕ ಡ್ರಾದ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಸಿಪಿಎಂನ ಪಿವಿ ರಾಜೇಂದ್ರನ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಯುಡಿಎಫ್ ಸಿದ್ಧತೆ ನಡೆಸುತ್ತಿದೆ. ಯುಡಿಎಫ್ ಉದುಮ ಪಂಚಾಯತ್ ಸಂಪರ್ಕ ಸಮಿತಿ ಸಭೆಯು 27ರಂದು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ನೋಟಿಸು ನೀಡಲು ನಿರ್ಧರಿಸಿದೆ. ಡಿಸೆಂಬರ್ನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯುಡಿಎಫ್ನ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದ ಚಂದ್ರನ್ ಅವರ ಮತವು ಅಸಿಂಧುವಾಗಿತ್ತು. ಇದರ ಬಳಿಕ ಮತಗಳು ಸಮಾನವಾಗಿದ್ದಾಗ ಡ್ರಾದ ಮೂಲಕ ಸಿಪಿಎಂನ ಪಿವಿ ರಾಜೇಂದ್ರನ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಕಳೆದ ಡಿಸೆಂಬರ್ 26ರಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಪಿವಿ ರಾಜೇಂದ್ರ ನೇತೃತ್ವದ ಆಡಳಿತ ಮಂಡಳಿಯು 6 ತಿಂಗಳ ಕಾಲಾವಧಿಯನ್ನು 27ರಂದು ಪೂರ್ಣಗೊಳಿಸಲಿದೆ. ಈ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ನೋಟಿಸು ನೀಡುವ ನಿರ್ಧಾರ ಯುಡಿಎಫ್ ತೆಗೆದುಕೊಂಡಿದೆ. 23 ಸದಸ್ಯರ ಆಡಳಿತ ಮಂಡಳಿಯಲ್ಲಿ ಯುಡಿಎಫ್ 12 ಸ್ಥಾನಗಳನ್ನು ಹೊಂದಿದೆ, ಎಲ್ಡಿಎಫ್ 11 ಸ್ಥಾನಗಳನ್ನು ಹೊಂದಿದೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯುಡಿಎಫ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಎನ್ ಚಂದ್ರನ್ ಅವರ ಮತವು ಅಮಾನ್ಯವಾಗಿತ್ತು. ಮತಪತ್ರದ ಹಿಂಭಾಗದಲ್ಲಿ ಸಹಿ ಅಗತ್ಯವಿದ್ದರೂ ಅಧ್ಯಕ್ಷೀಯ ಅಭ್ಯರ್ಥಿ ತನ್ನ ಹೆಸರನ್ನು ಮಾತ್ರ ಬರೆದಿದ್ದರು. ಇದರಿಂದಾಗಿ ಚುನಾವಣಾ ಅಧಿಕಾರಿ ಮತವನ್ನು ಅಮಾನ್ಯಗೊಳಿಸಿದರು. ಎಲ್ಡಿಎಫ್ನ ಅಧ್ಯಕ್ಷೀಯ ಅಭ್ಯರ್ಥಿ ಪಿವಿ ರಾಜೇಂದ್ರನ್ ಹಾಗೂ ಯುಡಿಎಫ್ ಅಭ್ಯರ್ಥಿ ಎನ್ ಚಂದ್ರನ್ ತಲಾ 11 ಮತಗಳನ್ನು ಪಡೆದಿದ್ದರು. ಬಳಿಕ ನಡೆದ ಡ್ರಾದಲ್ಲಿ ರಾಜೇಂದ್ರನ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಚುನಾವಣಾ ಅಧಿಕಾರಿಗಳ ನಿರ್ಧಾರವನ್ನು ಪ್ರಶ್ನಿಸಿ ಚಂದ್ರನ್ ಹಾಗೂ ಯುಡಿಎಫ್ ನಾಯಕತ್ವ ಹೈಕೋರ್ಟ್ ಮೆಟ್ಟಿಲೇರಿತು. ಚುನಾವಣಾ ಕಾರ್ಯವಿಧಾನಗಳ ಬಗ್ಗೆ ನಿರ್ಧಾರವನ್ನು ಮುನ್ಸಿಫ್ ನ್ಯಾಯಾಲಯ ತೆಗೆದುಕೊಳ್ಳಬೇಕೆಂದು ಹೈಕೋರ್ಟ್ ನಿರ್ದೇಶನ ನೀಡಿತು. ಪ್ರಕರಣವು ಪ್ರಸ್ತುತ ನ್ಯಾಯಾಲಯದ ಪರಿಗಣನೆಯಲ್ಲಿರುವಾಗ ಯುಡಿಎಫ್ ಅವಿಶ್ವಾಸ ನಿರ್ಣಯದ ನೋಟಿಸು ನೀಡಲು ಮುಂದಾಗಿದೆ. ಅಧ್ಯಕ್ಷ ಸ್ಥಾನವನ್ನು ಮುಸ್ಲಿಂ ಲೀಗ್ ಹಾಗೂ ಕಾಂಗ್ರೆಸ್ 2.5 ವರ್ಷಗಳ ಕಾಲ ಹಂಚಿಕೊಳ್ಳಬೇಕೆಂದು ಆರಂಭದಿಂದಲೂ ಒಪ್ಪಂದ ಮಾಡಲಾಗಿತ್ತು. ಮೊದಲ 2.5 ವರ್ಷಗಳು ಕಾಂಗ್ರೆಸ್ಸಿಗೆ ಹಾಗೂ ಬಳಿಕ ಅವಧಿ ಮುಸ್ಲಿಂ ಲೀಗಿಗೆ ಎಂದು ಒಪ್ಪಂದ ಮಾಡಲಾಗಿತ್ತು. ಅವಿಶ್ವಾಸ ಗೊತ್ತುವಳಿಯ ಸೂಚನೆಯನ್ನು ಬ್ಲಾಕ್ ಪಂಚಾಯತ್ ಕಾರ್ಯದರ್ಶಿಗೆ ನೀಡಲಾಗುವುದು. ಈ ಮಾಹಿತಿಯನ್ನು ಪಂಚಾಯಿತಿಗೆ ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಗೆ ತಿಳಿಸಲಾಗುವುದು. ಸೂಚನೆಯ ಚರ್ಚೆಯ ದಿನಾಂಕವನ್ನು ಸಹ ಪ್ರಕಟಿಸಲಾಗುವುದು. ಅವಿಶ್ವಾಸ ನಿರ್ಣಯ ಅಂಗೀಕಾರವಾದರೆ ಪಿವಿ ರಾಜೇಂದ್ರನ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುತ್ತಾರೆ. ಅಧ್ಯಕ್ಷರ ಸ್ಥಾನವನ್ನು ಉಪಾಧ್ಯಕ್ಷರಿಗೆ ಹಸ್ತಾಂತರಿಸಲಾಗುವುದು. ಅವಿಶ್ವಾಸ ನಿರ್ಣಯದ ಮತದಾನದಲ್ಲಿ ಅಧ್ಯಕ್ಷರು ನಿರ್ಗಮಿಸಿದ ಬಗ್ಗೆ ರಾಜ್ಯ ಹಾಗೂ ಜಿಲ್ಲಾ ಚುನಾವಣಾ ಆಯೋಗಗಳಿಗೆ ತಿಳಿಸಲಾಗುವುದು. ಅಧ್ಯಕ್ಷ ಚುನಾವಣೆಯ ದಿನಾಂಕವನ್ನು ನಂತರ ಘೋಷಿಸಲಾಗುವುದು. ಅವಿಶ್ವಾಸ ನಿರ್ಣಯದ ಸೂಚನೆಯ ಚರ್ಚೆಗೆ ಮುನ್ನ ಪಿವಿ ರಾಜೇಂದ್ರನ್ ರಾಜೀನಾಮೆ ನೀಡುವ ಸಾಧ್ಯತೆಯಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯುಡಿಎಫ್ ಚರ್ಚೆ ಇಲ್ಲದೆ ಮದ್ಯದ ತೆರಿಗೆಯನ್ನು ಕಡಿಮೆ ಮಾಡುವುದಿಲ್ಲ ಎಂದು ಸಂಸದ ರಾಜಮೋಹನ್ ಉಣ್ಣಿತಾನ್. ಪಕ್ಷ ಹಾಗೂ ಯುಡಿಎಫ್ ಬೇಡ ಎಂದು ಹೇಳಿದರೆ ಘೋಷಣೆಯನ್ನು ಹಿಂತೆಗೆದುಕೊಳ್ಳಲಾಗುವುದು ಎಂದು മുഖ്യമന്ത്രിയെ ಹೇಳಿದ್ದಾರೆ ಎಂದು ಉಣ್ಣಿತಾನ್ ಹೇಳಿದರು. കേരളത്തിന്റെ നിയമസഭയിൽ ബഹുമാന്യനായ മുഖ്യമന്ത്രി അതിന് വളരെ ക്ലാരിറ്റിയോടുകൂടി മറുപടി പറഞ്ഞിട്ടുണ്ട്. മദ്യവുമായി ബന്ധപ്പെട്ട് നയപരമായ തീരുമാനങ്ങൾ എടുക്കേണ്ടത് കേരളത്തിലെ ഭരണത്തിന് നേതൃത്വം കൊടുക്കുന്ന കോൺഗ്രസ് പാർട്ടിയാണ്. രണ്ടാമത് കോൺഗ്രസ് പാർട്ടി നയപരമായ ഒരു തീരുമാനമെടുത്താൽ അത് UDF ചർച്ച ചെയ്ത് അത് അംഗീകരിക്കാം. മുഖ്യമന്ത്രി പറഞ്ഞു, ഞാൻ ചില പ്രഖ്യാപനങ്ങൾ നടത്തി. ആ പ്രഖ്യാപനങ്ങൾ കോൺഗ്രസിന്റെ ഔദ്യോഗിക തലത്തിൽ ചർച്ച ചെയ്യും, UDF ചർച്ച ചെയ്യും. UDFും കോൺഗ്രസും ഇത് വേണ്ട എന്ന് തീരുമാനിച്ചാൽ എനിക്ക് യാതൊരു ബുദ്ധിമുട്ടുമില്ല അത് ഇല്ലാതാക്കാൻ. അതുകൊണ്ട് വളരെ വ്യക്തമായി മുഖ്യമന്ത്രി ഇന്നലെ പറഞ്ഞിട്ടുണ്ട്. അതിനകത്ത് ഇനിയൊരു സംശയം ആർക്കും ആവശ്യമില്ല. PM-ശ്രീ പദ്ധതി എന്ന് പറയുന്നത് കേരളത്തെ സംബന്ധിച്ചിടത്തോളം അപകടകരമായ ഒന്നാണ്. നാഷണൽ എഡ്യൂക്കേഷൻ പോളിസിയുടെ ഭാഗമായിട്ടാണ് PM-ശ്രീ പദ്ധതി നടപ്പിലാക്കുന്നത്. അപ്പോ PM-ശ്രീയുമായി ബന്ധപ്പെട്ട് നാഷണൽ കോഴ്സ് റിസർച്ച് ട്രെയിനിങ് സെന്റർ കുറെ തീരുമാനങ്ങൾ എടുത്തിട്ടുണ്ട്. ആ തീരുമാനങ്ങളൊക്കെ നമ്മുടെ സംസ്ഥാനത്തിനും ഭാവി തലമുറയ്ക്കും അപകടകരമായ തീരുമാനങ്ങളാണ്. ആ തീരുമാനങ്ങൾ ഒരിക്കലും നടപ്പിലാക്കാൻ പാടില്ല. ನಶಾಮುಕ್ತ ಭಾರತ ಅಭಿಯಾನದ ಅಂಗವಾಗಿ ಜಿಲ್ಲಾ ಸಾಮಾಜಿಕ ನ್ಯಾಯ ಕಚೇರಿ, ಜಿಲ್ಲಾ ಪೊಲೀಸ್, ಕಾಸರಗೋಡು ನಗರಸಭೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ, ವಿದ್ಯಾರ್ಥಿ ಪೊಲೀಸ್ ಕೆಡೆಟ್, ಜಿಲ್ಲಾ ಕ್ರೀಡಾ ಮಂಡಳಿ ಮುಂತಾದವುಗಳ ನೇತೃತ್ವದಲ್ಲಿ ಮಾರಕ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಲು ಕಾಸರಗೋಡು ನಗರಸಭೆ ಕ್ರೀಡಾಂಗಣದಲ್ಲಿ ಐಎಂಎ ತೂಫಾನ್ ವಾರಿಯರ್ ಕಾರ್ಯಕ್ರಮ ನಡೆಯಿತು. ಇದರ ವೈಮಾನಿಕ ನೋಟ ನಿಮ್ಮ ಮುಂದೆ. ഉപയോഗിക്കുകയില്ലെന്നും അവയുടെ ഉൽപാദനം, വിതരണം, ഉപയോഗം എന്നിവ നിരുത്സാഹപ്പെടുത്തുമെന്നും
വ്യക്തികൾക്കും കുടുംബങ്ങൾക്കും സമൂഹത്തിനും വിപത്തായ മയക്കുമരുന്ന് ഉപയോഗത്തെ തുടച്ചു നീക്കുവാൻ കഠിനമായി പ്രയത്നിക്കുമെന്നും കേരള സർക്കാരിന്റെ നേതൃത്വത്തിൽ കേരള പോലീസ് നടത്തുന്ന ഓപ്പറേഷൻ തൂഫാൻ പദ്ധതിയിൽ തൂഫാൻ വാരിയറായി പ്രവർത്തിക്കുമെന്നും ഞാൻ ദൃഢപ്രതിജ്ഞ ചെയ്യുന്നു. ನಶಮುಕ್ತ ಭಾರತ ಅಭಿಯಾನದ ಭಾಗವಾಗಿ ಜಿಲ್ಲಾ ಸಾಮಾಜಿಕ ನ್ಯಾಯ ಕಚೇರಿ ಮತ್ತು ಜಿಲ್ಲಾ ಪೊಲೀಸರ ನೇತೃತ್ವದಲ್ಲಿ ಕಾಸರಗೋಡು ನಗರಸಭೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಾಲೇಜುಗಳು, ಸಿಬಿಎಸ್ಇ ಶಾಲೆಗಳು, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ, ವಿದ್ಯಾರ್ಥಿ ಪೊಲೀಸ್ ಕೆಡೆಟ್, ಜಿಲ್ಲಾ ಕ್ರೀಡಾ ಮಂಡಳಿ ಸೇರಿದಂತೆ ವಿವಿಧ ವಿಭಾಗಗಳ ಆಶ್ರಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಲು ಕಾಸರಗೋಡು ನಗರಸಭೆ ಕ್ರೀಡಾಂಗಣದಲ್ಲಿ ಐಎಂಎ ತೋಫನ್ ವಾರಿಯರ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕ ಕಲ್ಲಟ್ರಾಮಾಯನ್ ಹಾಜಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ, ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ ಸೇರಿದಂತೆ ಮುಂತಾದವರು ಮಾದಕ ವಸ್ತುಗಳ ವಿರೋಧಿ ಸಂದೇಶ ನೀಡಿದರು. ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿತಿನ್ ರಾಜ್ ಮುಂತಾದವರು ಮಾತನಾಡಿದರು. ಎಎಸ್ಪಿ ಸಿಎಂ ದೇವದಾಸನ್, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಟಿ ಶೈಲಾ, ಜಿಲ್ಲಾ ಸಾಮಾಜಿಕ ನ್ಯಾಯ ಅಧಿಕಾರಿ ಆರ್ಯ ಪಿ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಂಸದ ರಾಜಮೋಹನ್ ಉಣ್ಣಿತಾನ್, ಮಾದಕ ವಸ್ತುಗಳ ಮುಕ್ತ ಕೇರಳವನ್ನು ನಿರ್ಮಿಸುವುದು ಈ ಕಾಲದ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು. ಭವಿಷ್ಯದ ಸಮಾಜ ನಾಶವಾಗದಂತೆ ತಡೆಯುವ ಏಕೈಕ ಮಾರ್ಗವೆಂದರೆ ಮಾದಕ ವ್ಯಸನವನ್ನು ನಿರ್ಮೂಲನೆ ಮಾಡುವುದು ಎಂದು ಉಣ್ಣಿತಾನ್ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜನವಾಸ ಕೇಂದ್ರದಲ್ಲಿ ಸ್ಥಾಪಿಸಲಾದ ಮುಳಿಯಾರಿನ ಎಬಿಸಿ ಕೇಂದ್ರವನ್ನು ಜನವಾಸವಿಲ್ಲದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ಮುಸ್ಲಿಂ ಲೀಗ್ ಮುಳಿಯಾರ್ ಪಂಚಾಯತಿನ 14ನೇ ವಾರ್ಡ್ ಕಮಿಟಿಯ ನೇತೃತ್ವದಲ್ಲಿ ನಡೆದ ಧರಣಿಯಲ್ಲಿ ಪ್ರತಿಭಟನೆ ಭುಗಿಲೆದ್ದಿತು. ಮುಳಿಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಬಿ ಮೊಹಮ್ಮದ್ ಧರಣಿ ಉದ್ಘಾಟಿಸಿದರು. ಮುಳಿಯಾರು ಪಂಚಾಯಿತಿನ ಬಾಲನಡಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಬಿಸಿ ಕೇಂದ್ರದ ಬಳಿ ಶಾಲೆ ಹಾಗೂ ಅಂಗನವಾಡಿ ಕಾರ್ಯನಿರ್ವಹಿಸುತ್ತಿದೆ. ಕೇಂದ್ರದ ದುರ್ವಾಸನೆಯಿಂದಾಗಿ ಅಂಗನವಾಡಿಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಸಮಸ್ಯೆಯನ್ನುಂಟು ಮಾಡುತ್ತಿದ್ದು, ಮಕ್ಕಳು ವಾಸನೆಯಿಂದಾಗಿ ವಾಂತಿ ಮಾಡುತ್ತಿರುವುದು ಕಂಡುಬರುತ್ತಿದೆ. ಕೇಂದ್ರ ಪ್ರಾರಂಭವಾದ ಬಳಿಕ ಸುತ್ತಮುತ್ತಲಿನ ನೂರಾರು ಕುಟುಂಬಗಳು ದುರ್ವಾಸನೆಯಿಂದ ಬಳಲುತ್ತಿದ್ದು, ನಾಯಿಗಳ ಕೂಗಿನಿಂದಾಗಿ ಮಲಗಲು ಅಥವಾ ತಿನ್ನಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಹತ್ತಿರದಲ್ಲಿರುವ ದೇವಾಲಯಕ್ಕೆ ಭೇಟಿ ನೀಡುವವರಿಗೆ ಹೆಚ್ಚಿನ ತೊಂದರೆಯನ್ನುಂಟು ಮಾಡುತ್ತಿದೆ. ಪ್ರತಿಭಟನೆಯ ಭಾಗವಾಗಿ ಸಲ್ಲಿಸಲಾದ ಅರ್ಜಿಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಧ್ಯ ಪ್ರವೇಶಿಸಿ ಎಬಿಸಿ ಕೇಂದ್ರವನ್ನು ಪ್ರಸ್ತುತ ಸ್ಥಳದಿಂದ ಮುಳಿಯಾರು ಪಂಚಾಯತಿನ ಜನವಸತಿ ಇಲ್ಲದ ಸರ್ಕಾರದ ಅರಣ್ಯ ಪ್ರದೇಶ ಅಥವಾ ಇತರ ನಿರ್ಜನ ಪ್ರದೇಶಗಳಲ್ಲಿ ನಿರ್ಮಿಸಲು ಮನವಿ ಮಾಡಲಾಯಿತು. ಮುಸ್ಲಿಂ ಲೀಗ್ ಮುಳಿಯಾರು ಪಂಚಾಯತಿನ 14ನೇ ವಾರ್ಡ್ ಕೋಶಾಧಿಕಾರಿ ಪಿ ಅಬ್ದುಲ್ಲಾ ಹಾಜಿ ಅಧ್ಯಕ್ಷತೆ ವಹಿಸಿದರು. ಮುಳಿಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಬಿ ಮೊಹಮ್ಮದ್ കുഞ്ഞി ധരണിಯನ್ನು ಉದ್ಘಾಟಿಸಿದರು. നിങ്ങൾ എത്രയും പെട്ടെന്ന് അത് അവിടുന്ന് കെട്ടുകെട്ടിക്കണം. അവിടെ ജില്ലയിൽ നിന്നുള്ള പട്ടികളെ ഒരു പ്രാവശ്യം 200 പട്ടികളെ കൊണ്ടുവരണമെന്നായിരുന്നു ആദ്യം നിർദ്ദേശിച്ചത്. ഇപ്പോൾ ഇവിടുന്ന് പോയ കലക്ടർ അവസാനം നമുക്ക് നാട്ടുകാർക്ക് വേണ്ടി വലിയൊരു സേവനം ചെയ്തെന്താണെന്ന് അറിയാമോ? 200 പട്ടികളെ 100 പട്ടികളാക്കി കുറച്ചു എന്നുള്ളതാണ്. ഞാൻ ഒരു കാര്യം ചോദിക്കുകയാണ്, അത്തരത്തിലുള്ള ഉദ്യോഗസ്ഥന്മാർ മനസ്സിലാക്കേണ്ടത്, നമ്മുടെ വീട്ടിൽ ഒരു പട്ടി കുരക്കുന്നുണ്ടെങ്കിൽ നമുക്ക് എത്ര ശബ്ദ മലിനീകരണം ഉണ്ടാകുന്നു. അതേ സ്ഥാനത്ത് നിങ്ങൾ പറഞ്ഞ ഈ 100 പട്ടികളെ ഒന്നിച്ച് കുരക്കുമ്പോൾ ഉണ്ടാകുന്ന ശബ്ദ മലിനീകരണത്തെക്കുറിച്ച് നിങ്ങൾ ഒരിക്കലെങ്കിലും ചിന്തിച്ചിട്ടുണ്ടോ എന്നുള്ളതാണ്. അതുകൊണ്ട് ഈ അന്നത്തെ സമയത്ത് ഇതെടുത്ത ഉത്തരവാദപ്പെട്ട ജനപ്രതികളാവട്ടെ ഉദ്യോഗസ്ഥന്മാരട്ടെ
അവരെ ഏതെങ്കിലും ഒരു തവണയെങ്കിലും ജനങ്ങളുടെ ദുരിതത്തെക്കുറിച്ച് ആലോചിച്ചിരുന്നുവെങ്കിൽ ഈ പദ്ധതി ആ ജനവാസ കേന്ദ്രത്തിൽ വരുമായിരുന്നില്ല. ജനവാസമില്ലാത്ത ഏത് സ്ഥലത്താണെങ്കിലും ഞങ്ങൾ സ്വാഗതം ചെയ്യും. അവിടെ ഇത്തരത്തിലുള്ള പദ്ധതി വേണ്ട എന്നല്ല ഞങ്ങൾ പറയുന്നത്. ഈ ജനവാസ കേന്ദ്രത്തിൽ വേണ്ട 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 എന്നുള്ളത് തന്നെയാണ് ഞങ്ങൾ പറയുന്നത്. ಪ್ರಧಾನ ಕಾರ್ಯದರ್ಶಿ ಹನೀಫಾ ಬೋವಿಖಾನ ಸ್ವಾಗತಿಸಿದರು. ಪಂಚಾಯತ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಬಿಎಂ ಅಬೂಬಕರ್, ಶರೀಫ್ ಕೊಡವಂಜಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಜಸ್ಮಾ ಮನಫ್, ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳ ಸಮಿತಿ ಅಧ್ಯಕ್ಷ ಹನೀಫಾ ಪೈಕಾ, ಗ್ರಾಮ ಪಂಚಾಯತ್ ಸದಸ್ಯರಾದ ನಜೀರ್ ಮೂಲಡ್ಕ, ಲುಬ್ನಾ ಮುನೀರ್, ಮಿಸ್ರಿಯಾ ರಫೀಕ್, ಮುಸ್ಲಿಂ ಲೀಗ್ ಮುಖಂಡರಾದ ಬಿಕೆ ಹಂಸಾ, ಸಿದ್ದಿಕ್ ಬೋವಿಖಾನ, ಬಿಎಂ ಅಶ್ರಫ್, ಅಬ್ದುಲ್ಲಾ ಡೆಲ್ಮಾ, ಕೆ ಮೊಹಮ್ಮದ್ ಕುഞ്ഞി, ಮನಫ್ ಎಡನೀರು, ಮೊಯ್ದು ಬಾವഞ്ഞി, ಕೆ ಅಬ್ದುಲ್ಲಾ ಖಾದರ್ ಕುನಿಲ್, ಮರಿಯಮ್ಮ ಅಬ್ದುಲ್ ಖಾದರ್, ಸಮೀರ್ ಅಲ್ಲಮ ನಗರ, ರಾಮ್ಶದ್ ಬಾಲನಡ್ಕ, ಸುಹರಾ ಬಾಲನಡ್ಕ, ಸುಬೈದಾ ಬಶೀರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಟ್ಲ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿವಿಧ ಕ್ಲಬ್ಗಳ ಉದ್ಘಾಟನೆ ಹಾಗೂ 6ನೇ ತರಗತಿಯ ವಿದ್ಯಾರ್ಥಿನಿ ತೇಜಸ್ವಿನಿ ಸಿಎಚ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಿತು. ಪುಸ್ತಕವನ್ನು ಪ್ರಸಿದ್ಧ ಕಾದಂಬರಿಕಾರ ಹಾಗೂ ಸಣ್ಣ ಕಥೆಗಾರ ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಾಡ್ ಬಿಡುಗಡೆಗೊಳಿಸಿದರು. ಪುಸ್ತಕವನ್ನು ಖ್ಯಾತ ಬರಹಗಾರ ಹಾಗೂ ಸಣ್ಣ ಕಥೆಗಾರ ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಾಡ್ ಬಿಡುಗಡೆ ಮಾಡಿದರು. ಜೊತೆಗೆ ಶೈಕ್ಷಣಿಕ ವರ್ಷದ ವಿವಿಧ ಕ್ಲಬ್ಗಳ ಚಟುವಟಿಕೆಗಳನ್ನು ಅವರು ಉದ್ಘಾಟಿಸಿದರು. മലിനീകരണം നടത്തി ഈ ഭൂമി ഇല്ലാതാക്കും, 500 കൊല്ലം മാത്രമേ ഉണ്ടാവുകയുള്ളൂ എന്ന് 98 എഴുതിയിട്ടുണ്ട്. സ്റ്റീഫൻ ഹോക്കിംഗ് എന്ന് പറയുന്ന ബ്രീഫ് ടൈം ഓഫ് ദി സമയത്തിൻ്റെ സംക്ഷിപ്ത ചരിത്രം എന്ന പുസ്തകം എഴുതിയ, അതിന് ഇംഗ്ലീഷും മലയാളവും ഞാൻ വായിച്ചിട്ടുണ്ട്, രണ്ടും എൻ്റെ കയ്യിലുണ്ട്. പക്ഷേ വായിച്ച പകുതിയും മനസ്സിലാവില്ല കേട്ടോ. വായിച്ചവർക്കറിയാം, വായിച്ചു നോക്കിയ ഫിസിക്സ് അധ്യാപകരോട് ചോദിച്ചാൽ മതി. നമുക്ക് ഒരു 4th ഡയമെൻഷൻ വരെ ടൈമിൻ്റെ അവസ്ഥ മനസ്സിലാവും. പക്ഷെ അതിനപ്പുറത്ത് 12 ഡയമെൻഷൻ വരെ ചിന്തിക്കാൻ പോലും പറ്റില്ല. അപ്പം അങ്ങനെ ഒരു പുസ്തകത്തിൻ്റെ അകത്ത് എഴുതിയ സ്റ്റീഫൻ ഹോക്കിംഗ് ഈ അടുത്ത കാലത്ത് മരിക്കുന്നതിന് മുമ്പ് പറഞ്ഞത് 100 വർഷം എന്നാണ്. മനുഷ്യൻ ഭൂമിയിൽ 100 വർഷമേ കഷ്ടിച്ചുണ്ടാകൂ എന്നൊരു വലിയ പേടിപ്പെടുത്തലുമായിട്ടാണ് ഭൂമിയിൽ ജീവിച്ച ഏറ്റവും വലിയ സയൻറ്റിസ്റ്റാണ് സ്റ്റീഫൻ ഹോക്കിംഗ് അദ്ദേഹം പറഞ്ഞു പോയത്. അപ്പം അങ്ങനെയുള്ള ഒരുപാട് ഓർമ്മകൾ എൻ്റെ ഉള്ളിലേക്ക് കൊണ്ടുവരാൻ വേണ്ടിയിട്ട് ഈ തേജസ്വിനിയുടെ പ്ലാസ്റ്റിക് എന്ന കവിതയ്ക്ക് സാധിച്ചിട്ടുണ്ട്. നാം നിരന്തരം മലിനീകരണം നടത്തിയിട്ട്, നിങ്ങൾക്ക് കുട്ടികളെ അറിയാമോ, നമുക്ക് മത്സ്യ സമ്പത്ത് കിട്ടുന്നത് മാത്രമല്ല ഏറ്റവും കൂടുതൽ ഓക്സിജൻ തരുന്നത് കാട് അല്ല കടലാണ് എന്നത്ര കുട്ടികൾക്കറിയാം. കടലിൽ നിന്നാണല്ലോ നമുക്ക് കൂടുതൽ, ക്ലാസ്സിൽ നിങ്ങൾ പഠിക്കുന്നുണ്ടാവും, ഏറ്റവും ഓക്സിജൻ കിട്ടുന്നത്. ഈ കടലിൻ്റെ അടിത്തട്ടിൽ എന്താണെന്നറിയോ? ഈ കടലിൻ്റെ അടിത്തട്ടിൽ 8ഉം 10ഉം അടി ഉയരത്തിൽ പ്ലാസ്റ്റിക് കുമിഞ്ഞുകൂടിയിരിക്കുകയാണ്. ആര് കൊണ്ടുപോയിട്ടതാ? നമ്മൾ നദികളിലൂടെ വലിച്ചെറിയുന്ന പ്ലാസ്റ്റിക് മുഴുവൻ പോയി അടിയുന്നത് ഈ കടലിൻ്റെ അടിയിലാണ്. എന്താ പ്രശ്നം എന്ന് ചില കുട്ടികൾ ചോദിക്കും. പ്രശ്നമുണ്ട്. കടലാകെ നശിച്ചു പോകും, പിന്നെ ഓക്സിജൻ കിട്ടില്ല. കടലിൻ്റെ അടിത്തട്ടിൽ മത്സ്യങ്ങൾ മുട്ടയിടുന്ന സ്ഥലമാകെ മുട്ടയിടാൻ പറ്റാത്ത തരത്തിൽ നിർവീര്യമായി തീരും. ഒരുപാട് ജീവജാലങ്ങൾ നശിച്ചു പോകും. ആമ അടക്കമുള്ള ഒലീവ് റെഡ്ലി വിഭാഗത്തിൽപ്പെട്ട അടക്കമുള്ള ആമകളൊക്കെ ഈ പ്ലാസ്റ്റിക് തിന്നിട്ട് എത്രയോ മരിച്ചു പോകുന്നുണ്ട്. ജൈവ വൈവിധ്യങ്ങൾ നശിച്ചു കഴിഞ്ഞാൽ മനുഷ്യൻ ബാക്കിയുണ്ടാവില്ല. മലയാളത്തിൽ ഒരുപാട് പരിസ്ഥിതി കഥകൾ എഴുതുന്ന, ഒരുപാട് എന്നല്ല, മലയാളത്തിൽ എൻ്റെ അടുത്ത് പോലും മറ്റാരും പരിസ്ഥിതി കഥകൾ എഴുതുന്നില്ല. ಪಟ್ಲ ನಿವಾಸಿ ಯುವ ಬರಹಗಾರ ಸ್ಯಾನ್ ಮಾವಿಲಾ ಅವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸ್ಯಾನ್ ಮಾವಿಲಾ ಅವರು ತಮ್ಮ ಪುಸ್ತಕಗಳನ್ನು ಶಾಲಾ ಗ್ರಂಥಾಲಯಕ್ಕೆ ಹಸ್ತಾಂತರಿಸಿದರು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಓದುಗರಾಗಬೇಕು, ಅದು ಭೌತಿಕ ಕ್ರಾಂತಿಗೆ ನಾಂದಿ ಹಾಡುತ್ತದೆ ಎಂದು ಅಂಬಿಕಾ ಸುತನ್ ಮಾಂಗಾಡ್ ಅಭಿಪ್ರಾಯಪಟ್ಟರು. ಪರಿಸರದ ಬಗ್ಗೆ ಕಾಳಜಿ ಅವರ ಕಥೆಗಳ ತಿರುಳು ಎಂದು ಅವರು ಹೇಳಿದರು. ಉದ್ಘಾಟನಾ ಸಮಾರಂಭದ ಬಳಿಕ ಅಂಬಿಕಾ ಸುತನ್ ಮಾಂಗಾಡ್ ಮತ್ತು ವಿದ್ಯಾರ್ಥಿಗಳೊಂದಿಗೆ ಕಥೆಗಳ ಹಿನ್ನೆಲೆ ಎಂಬ ವಿಷಯದ ಕುರಿತು ಚರ್ಚೆ ನಡೆಯಿತು. ಚರ್ಚೆಯ ಮೂಲಕ ವಿದ್ಯಾರ್ಥಿಗಳು ಅಂಬಿಕಾ ಸುತನ್ ಮಾಂಗಾಡ್ ಅವರ ಬರವಣಿಗೆಯ ವೃತ್ತಿ ಜೀವನವನ್ನು ಆಳವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಯಿತು.
മറ്റ് പല വിഷയങ്ങളും എഴുതാറുണ്ട്. അധ്യാപക കഥകൾ 40ഓളം അധ്യാപക കഥകൾ എഴുതിയിട്ടുണ്ട്. പിന്നെ ഫോക്ലോറുമായിട്ട് ബന്ധപ്പെട്ട ഒരുപാട് കഥകൾ എഴുതിയിട്ടുണ്ട്. സ്ത്രീപക്ഷ കഥകൾ ഒരുപാട് എഴുതിയിട്ടുണ്ട്, ഫെമിനിസം വരുന്ന കഥകൾ. അതുപോലെ തന്നെ ധാരാളം പരിസ്ഥിതി കഥകളും എഴുതിയിട്ടുണ്ട്. എഴുത്തുകാർക്ക് സമൂഹത്തോട് വലിയ കടപ്പാടുണ്ട് എന്ന് വിശ്വസിക്കുന്ന ഒരു എഴുത്തുകാരനാണ്. സാമൂഹ്യ പ്രതിബദ്ധതയോടുകൂടിയിട്ടായിരിക്കണം എഴുതേണ്ടത് എന്ന ആ ഒരു ഉത്തരവാദിത്വത്തോടു കൂടിയിട്ട് തന്നെയാണ് എഴുത്തുകാരൻ എഴുതേണ്ടത് എന്ന കാഴ്ചപ്പാട് ഉള്ള 6ാം ക്ലാസ്സിൽ ഞാൻ പഠിക്കുമ്പോൾ എഴുതിയ കഥയുടെ പേര് ജീവിത പ്രശ്നങ്ങൾ എന്നാണ്. ആ ജീവിത പ്രശ്നങ്ങൾ എന്ന കഥ എൻ്റെ പുസ്തകത്തിൽ ചേർത്തിട്ടുണ്ട്. 52 കൊല്ലം നീണ്ട എഴുത്തുകാലത്തിനിടയിൽ ഞാൻ എഴുതിയ കഥകൾക്കും നോവലുകൾക്കും എല്ലാം ഒരു പേര് വേണം എന്ന് ആരെങ്കിലും പറഞ്ഞാൽ ഞാനൊരു പേര് പറയും. അത് ജീവിത പ്രശ്നങ്ങൾ എന്നാണ്. നിത്യജീവിതത്തിൻ്റെ പ്രശ്നങ്ങൾ, മനുഷ്യൻ അനുഭവിക്കുന്ന പച്ചയായ ജീവിത യാഥാർത്ഥ്യങ്ങൾ, അനീതിക്കിരയാവുന്ന മനുഷ്യന്റെ വിഹ്വലതകൾ, അവൻ്റെ നിലവിളികൾ, ചവിട്ടിയമർത്തപ്പെടുന്ന ഒതുക്കപ്പെടുന്ന സ്ത്രീ മനസ്സിൻ്റെ പ്രശ്നങ്ങൾ ഒക്കെ നിരന്തരം എഴുതാൻ ശ്രമിക്കുന്ന എൻ്റെ മരക്കപ്പായാലും മെൻമൊഴിയായാലും മനോഹരനായാലും പരിസ്ഥിതി മാത്രമല്ല അതിൽ ഫോക്ലോറും സ്ത്രീ പ്രശ്നങ്ങളും, സ്ത്രീ എങ്ങനെയാണ് സമൂഹത്തിൽ ഒതുക്കപ്പെടുന്നത്, എങ്ങനെയാണ് അനുഭവങ്ങളുടെ ഒരു രസതന്ത്രം പ്രവർത്തിച്ചുകൊണ്ടേയിരിക്കുന്നത്, ജാതി എങ്ങനെയാണ് പ്രവർത്തിച്ചുകൊണ്ടേയിരിക്കുന്നത്, പിന്നെ അങ്ങനെയുള്ള കുറേ വിഷയങ്ങളാണ് ഞാൻ നിരന്തരം പറയാൻ ശ്രമിക്കുന്നത്. ಬಳಿಕ ಶಾಲೆಯಲ್ಲಿ ವಿವಿಧ ಕ್ಲಬ್ಗಳ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಆಯೋಜಿಸಲಾಯಿತು. ಶಾಲೆಯ ಕರಕುಶಲ ಕ್ಲಬ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನವು ನಡೆಯಿತು. ಪಿಟಿಎ ಅಧ್ಯಕ್ಷ ಪಿ ಅಬೂಬಕರ್ ಅಧ್ಯಕ್ಷತೆ ವಹಿಸಿದ್ದರು. ವಾರ್ಡ್ ಸದಸ್ಯ ಎಂಎ ಮಜೀಬ್, ಎಸ್ಎಂಸಿ ಅಧ್ಯಕ್ಷ ಶಫೀಫಾರಾ, ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ನಿರ್ಜಲ್, ಶಾಲಾ ಪ್ರಾಂಶುಪಾಲರಾದ ಸ್ಮಿತಾ ಎ, ಮುಖ್ಯೋಪಾಧ್ಯಾಯಿನಿ ಖದೀಜಾ ಐ, ಎಸ್ಎಂಸಿ ಸ್ಥಾಯಿ ಸಮಿತಿ ಸದಸ್ಯೆ ಸೈಯದ್ ಕೆಎಂ, ಹಿರಿಯ ಸಹಾಯಕಿ ರುಕ್ಮಿಣಿ ಎಂ ಮುಂತಾದವರು ಮಾತನಾಡಿದರು. ಸಂಯೋಜಕ ರೌಹದ್ ಪಿಎಂ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದೇಶಭಕ್ತಿ ಹಾಗೂ ರಾಷ್ಟ್ರೀಯತೆಯಿಂದ ಪ್ರೇರಿತರಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಸೇವೆಗಳಿಂದ ನಿವೃತ್ತರಾದವರ ಸಂಘಟನೆಯಾದ ಭಾರತೀಯ ರಾಜ್ಯ ಪಿಂಚಣಿದಾರರ ಮಹಾಸಂಘದ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಹಾಗೂ ಕುಟುಂಬ ಸಂಗಮ ನಡೆಯಿತು. ಥೈರೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ಭಾರತೀಯ ರಾಜ್ಯ ಪಿಂಚಣಿದಾರರ ಮಹಾಸಂಘ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಮತ್ತು ಕುಟುಂಬ ಸಂಗಮವು ಚಟ್ಟಂಚಾಲ್ ಥೈರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. BRPMS രാജ്യാധ്യക്ഷ എം വിജയകുമാർ സമ്മേളനವನ್ನು ഉദ്ഘാടിಸಿದರು. ഈ കഴിഞ്ഞ 10 വർഷത്തിനിടയ്ക്ക് നമുക്ക് കിട്ടാനുണ്ടായിരുന്ന പഴയ നമ്മുടെ പേ ഫിക്സേഷൻ അരിയർ 2019 നമുക്ക് കിട്ടേണ്ടിയിരുന്ന അരിയർ, അത് കഴിഞ്ഞ് നമുക്ക് കിട്ടാനുള്ള DA കുടിശ്ശികകൾ, ക്ഷാമാശ്വാസം, അതിൻ്റെ കുടിശ്ശിക, ഇത് മുഴുവനും കഴിഞ്ഞ 10 വർഷമായിട്ട് കിട്ടാതിരുന്നിട്ട് ഇതിനെതിരെ ഒരു ശബ്ദം പോലെ ഉയർത്താൻ ഇവിടുത്തെ മറ്റ് സംഘടനകൾ മുതിർന്നില്ല. പിന്നെ കോൺഗ്രസ് അനുകൂല സംഘടനയിലുള്ള ഒരാൾ ഒരു കംപ്ലയിൻറ്റ് കൊടുത്തിരുന്നു. അതൊഴിച്ചാൽ ബാക്കി ആരും തന്നെ, അവർക്ക് ആർക്കും തന്നെ DA വേണ്ട, DA അരിയർ വേണ്ട, ഒന്നും വേണ്ട. അപ്പോൾ അതിനുവേണ്ടി നമ്മളെന്തെങ്കിലും ചെയ്തോ? അടുത്ത ചോദ്യം അതാണ്. അവരാരും ചെയ്തില്ല. BRPMS എന്ത് ചെയ്തു? നമ്മളെ സംബന്ധിച്ചിടത്തോളം നമുക്ക് ഈ പെൻഷൻ, നമ്മൾ ആദ്യം പറയല്ല, പെൻഷനേഴ്സ് മഹാസംഘമാണ്. പെൻഷൻ പറ്റിയവരാണ്. പെൻഷൻ പറ്റിയ നമ്മളെല്ലാവരും ചെറുപ്പക്കാരാണ്, പക്ഷേ പെൻഷൻ പറ്റിയ ചെറുപ്പക്കാരാണ് നമ്മൾ. അപ്പോൾ നമ്മുടെ ആരോഗ്യസ്ഥിതി മറ്റു കാര്യങ്ങളും വെച്ചിട്ട് നമുക്ക് റോഡിലിറങ്ങി സമരം ചെയ്യാനും മുദ്രാവാക്യം വിളിക്കാനും ഒന്നും നമ്മുടെ ആരോഗ്യസ്ഥിതി, നമ്മുടെ മെമ്പർമാരുടെ ആരോഗ്യസ്ഥിതി ഇപ്പോൾ മറ്റ് സംഘടനകളിലെ ആൾക്കാർ ചെയ്യും പോലെ നമുക്ക് പോയി ഇംഗ്ലീഷ് വിളിക്കാനും ബഹളം ഉണ്ടാക്കാനുമുള്ള ശാരീരികമായ ശേഷി നമുക്കില്ലെങ്കിലും നമുക്ക് സംസാരിക്കാനും പ്രവർത്തിക്കാനുള്ള ശേഷി കൈവന്നിട്ടുണ്ട്. അപ്പോൾ അതുകൊണ്ട് അപ്രോപ്രിയേറ്റ് അതോറിറ്റി ആരാണോ അവർക്ക് നമ്മുടെ എന്താണോ ആവശ്യം, ആ ആവശ്യം കിട്ടുന്നതിന് വേണ്ടി നമ്മൾ നിവേദനങ്ങളും ആപ്ലിക്കേഷൻസും പെറ്റീഷൻസും എല്ലാം തന്നെ നമ്മൾ കൊടുത്തിട്ടുണ്ട്. അതിന് ഫലം ഉണ്ടായോ ഇല്ലയോ എന്നുള്ള കാര്യം വേറെ. RSS ಹಿರಿಯ ಪ್ರಚಾರಕ AC ಗೋಪಿನಾಥ್ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾಧ್ಯಕ್ಷ ಬಾಲಕೃಷ್ಣ ಕೆ ಅಧ್ಯಕ್ಷತೆ ವಹಿಸಿದ ಸಮ್ಮೇಳನದಲ್ಲಿ ಸ್ವಾಗತ KN ಕಂಠನ್ ಧನ್ಯವಾದವಿತ್ತರು. P ಪ್ರದೀಪ್ ಕುಮಾರ್ ವಹಿಸಿದ ಸಭೆಯಲ್ಲಿ CH ಸುರೇಶ್, K ದಯಾನಂದ, ತಂಗಲಕ್ಷ್ಮಿ ಕುഞ്ഞಮ್ಮ,
PR ಮುರಳೀಧರನ್, SS ಸುರೇಶ್ ಕುಮಾರ್, ರಘುಕುಮಾರನ್ ನಾಯರ್, ಕೃಷ್ಣನ್ ಕುಟ್ಟಿ, ರವೀಂದ್ರನ್ ಚಾತಂಗೈ, A ಮುರಳೀಧರನ್, ಮಾಧವನ್ ನಾಯರ್, ಮಾಧವ ಭಟ್, ಶ್ರೀಮತಿ ಬೇಬಿ, ಉಮಾ ಟೀಚರ್, M ಬಾಲಕೃಷ್ಣ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ, ಕುಂಜತ್ತೂರು ಹಾಗೂ ಹೊಸಂಗಡಿಯ ಪೀಸ್ ಕ್ರಿಯೇಟಿವ್ ಶಾಲೆಗಳಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಆಯೋಜಿಸಲಾಯಿತು. ಚುನಾವಣೆಗಳನ್ನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡೆಸಲಾಯಿತು. ಶಾಲಾ ಪ್ರಾಂಶುಪಾಲರಾದ ಶ್ರೀಯುತ ಅಬ್ದುಲ್ ಖಾದರ್ ಮುಖ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳಿಂದ ನಾಮಪತ್ರಗಳನ್ನು ಸ್ವೀಕರಿಸಿ ಪರಿಶೀಲಿಸಿದರು. ಅದೇ ರೀತಿ ವಿದ್ಯಾರ್ಥಿಗಳು ಪ್ರತಿಯೊಂದು ತರಗತಿಗಳಿಗೆ ತೆರಳಿ ಮತಯಾಚಿಸುವ ದೃಶ್ಯ ಕೂಡ ಕಂಡುಬಂತು. ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮತಗಟ್ಟೆ ನಿರ್ವಹಣೆ, ಮತದಾನದ ಗೌಪ್ಯತೆ ಮತ್ತು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಸೇರಿದಂತೆ ಸಂಪೂರ್ಣ ಪ್ರಕ್ರಿಯೆಯನ್ನು ವೃತ್ತಿಪರ ಶೈಲಿಯಲ್ಲಿ ನಡೆಸಲಾಯಿತು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಾಲ್ಯದಿಂದಲೇ ಅಳವಡಿಸುವ ಉದ್ದೇಶದಿಂದ ಈ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ನೈಜ ಚುನಾವಣಾ ಪ್ರಕ್ರಿಯೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿತು. ನಾಮಪತ್ರ ಸಲ್ಲಿಕೆ, ಪ್ರಚಾರ, ಮತದಾನ ಮತ್ತು ಮತ ಎಣಿಕೆಯ ಹಂತಗಳು ಅತ್ಯಂತ ಶಿಸ್ತುಬದ್ಧವಾಗಿ ನಡೆದವು. ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಭಿನ್ನ ಹಾಗೂ ನವೀನ ಚಟುವಟಿಕೆಗಳ ಮೂಲಕ ಕ್ರಾಂತಿಯನ್ನೇ ಸೃಷ್ಟಿಸುತ್ತಿರುವ ಪೀಸ್ ಕ್ರಿಯೇಟಿವ್ ಶಾಲೆ ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಗರಿಕ ಜವಾಬ್ದಾರಿ ಹಾಗೂ ಸಮಾಜಮುಖಿ ಚಿಂತನೆಯನ್ನು ಬಿತ್ತಿತ್ತು. ತಮ್ಮ ನೆಚ್ಚಿನ ನಾಯಕರನ್ನು ಆಯ್ಕೆ ಮಾಡಲು ವಿದ್ಯಾರ್ಥಿಗಳು ಅತ್ಯಂತ ಕುತೂಹಲದಿಂದ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಈ ಚುನಾವಣೆ ವಿದ್ಯಾರ್ಥಿಗಳಿಗೆ ಕೇವಲ ಮತ ಚಲಾಯಿಸುವ ಅನುಭವ ಮಾತ್ರವಲ್ಲದೆ ನಾಯಕತ್ವದ ಜವಾಬ್ದಾರಿಯನ್ನು ಮನದಟ್ಟು ಮಾಡಿಕೊಟ್ಟಿತು. ಶಾಲಾ ವಿದ್ಯಾರ್ಥಿ ನಾಯಕನಾಗಿ 10ನೇ ತರಗತಿಯ ಮುಹಮ್ಮದ್ ಫಾಸಿಲ್ ಚುನಾಯಿತಗೊಂಡರು. ಅದೇ ರೀತಿ ವಿದ್ಯಾರ್ಥಿ ನಾಯಕಿಯಾಗಿ 10ನೇ ತರಗತಿಯ ಖದೀಜಾ ಅಮ್ನ ಆಯ್ಕೆಯಾದರು. ಕ್ರೀಡಾ ನಾಯಕನಾಗಿ ಅಬ್ಬಾಸ್ ವಾಸ್ಪಿ ಹಾಗೂ ನಾಯಕಿಯಾಗಿ ಸಫಾ ನಫೀಸಾ ಆಯ್ಕೆಯಾದರು. ಅದೇ ರೀತಿ ಶಿಸ್ತಿನ ನಾಯಕನಾಗಿ ಮೂಸಾ ಫಾರಿಕ್ ಹಾಗೂ ನಾಯಕಿಯಾಗಿ ಆಸಿಯಾ ಮಿನ್ಹಾ ಆಯ್ಕೆಗೊಂಡರು. ಪೀಸ್ ಕ್ರಿಯೇಟಿವ್ ಶಾಲೆಯ ಈ ಪ್ರಯತ್ನವು ವಿದ್ಯಾರ್ಥಿಗಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬಿತ್ತುವುದಲ್ಲದೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಸುಸ್ಥಿರ ಭಾರತದ ನಿರ್ಮಾತೃಗಳು ಎಂಬುದನ್ನು ಸಾಬೀತುಪಡಿಸಿತು. ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ತೋರಿದ ಈ ಗಂಭೀರ ಆಸಕ್ತಿ ಮತ್ತು ಜವಾಬ್ದಾರಿಯುತ ನಡವಳಿಕೆ ಸ್ಥಳೀಯವಾಗಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೆಡ್ ಕೋಆರ್ಡಿನೇಟರ್ ರುಖಿಯಾ ಭಾನು, ಕೋಆರ್ಡಿನೇಟರುಗಳಾದ ಆಯಿಷಾ ಸಫ್ರೀನಾ, ಅನೂದ್ ಆಯಿಷಾ, ಖೈರುನ್ನಿಸಾ, ಧನ್ಯಶ್ರೀ ಹಾಗೂ ಬಿಂದು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. Taking part in student parliament election was an insightful and memorable experience. It provided us with clear and practical understanding of how elections is conducted, turning our curiosity into the most valuable knowledge. The entire student body participated with great discipline. I would like to express my appreciations for the teachers who served as an election officers, ensuring that the process was conducted fairly and professionally. It was a proud moment for all of us to exercise our right to vote and contribute to the school's leadership. Thank you. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಆಳವಾದ ಸಮುದ್ರದಲ್ಲಿ ಮಾತ್ರ ಕಂಡುಬರುವ ಶಿಯರ್ ವಾಟರ್ ಪ್ರಭೇದದ ಅಪರೂಪದ ಪಕ್ಷಿಯು ಗಾಯಗೊಂಡ ಸ್ಥಿತಿಯಲ್ಲಿ ಕಾಸರಗೋಡಿನ ಚಿತ್ತಾರಿ ಬೀಚಿನ ಮೀನುಗಾರರೊಬ್ಬರಿಗೆ ಲಭ್ಯವಾಗಿದೆ. ಈ ಪಕ್ಷಿಯನ್ನು ಕೇರಳದಲ್ಲಿ ಈ ಹಿಂದೆ ಕೇವಲ 10 ಬಾರಿ ಮಾತ್ರ ಕಂಡುಬಂದಿದೆ ಎಂದು ವರದಿ ಲಭಿಸಿದೆ. ಕಾಸರಗೋಡಿನಲ್ಲಿ ಇದು ಮೊದಲ ಬಾರಿಗೆ ಈ ಪಕ್ಷಿ ಕಂಡುಬಂದಿರುವುದು. ಕಾಸರಗೋಡಿನ ಚಿತ್ತಾರಿ ಬೀಚಿನ ಮೀನುಗಾರರಾದ ಸಜೀವನ್ ಕೆಲಸ ಮಾಡುತ್ತಿದ್ದ ದೋಣಿಯಲ್ಲಿ ಒಳಗಡಲಿನಲ್ಲಿ ಗಾಯಗೊಂಡ ಈ ಅಪರೂಪದ ಮರಿಹಕ್ಕಿ ಲಭಿಸಿದೆ. ಪಕ್ಷಿಗಳನ್ನು ಸೂಕ್ಷ್ಮವಾಗಿ ನಿರೀಕ್ಷಿಸುವ ಮೀನುಗಾರನಾಗಿದ್ದಾನೆ ಸಜೀವನ್. ಆಳ ಸಮುದ್ರದಲ್ಲಿ ಸಣ್ಣ ಮೀನುಗಳನ್ನು ಮಾತ್ರ ತಿನ್ನುವ ಈ ಮರಿಹಕ್ಕಿ ಸಜೀವನ್ ಅವರ ಗಮನ ಸೆಳೆದಿದೆ. ಗಿಡುಗ ದಾಳಿ ಮಾಡಿದಾಗ ದೋಣಿಯ ಬಲೆಗೆ ಬಂದು ಬಿದ್ದಿದೆ. ಪಕ್ಷಿ ವೀಕ್ಷಕರಾದ ತಮ್ಮ ಸ್ನೇಹಿತರಿಗೆ ಫೋಟೋ ತೆಗೆದು ಈ ಬಗ್ಗೆ ತಿಳಿಸಿದಾಗ ತಮ್ಮ ಬಳಿಗೆ ಬಂದಿದ್ದು ಅಪರೂಪದ ಪಕ್ಷಿಯಾಗಿದೆ ಎಂದು ಅರಿತುಕೊಂಡಿದ್ದಾರೆ. ಬಳಿಕ ಹಾರಲು ಸಾಧ್ಯವಾಗದ ಪಕ್ಷಿಯನ್ನು സജീവൻ ദടക്കെ തന്തരു. ഞാൻ രാവിലെ 4 മണിക്കാണ് ഇവിടുന്ന് കടലിൽ പോകുന്നത്. അപ്പോൾ രാവിലെ ചായ കുടിച്ചതിന് ശേഷം ഒരു 5 മണിയാകുമ്പോൾ കടലിൽ ഇറങ്ങിയിട്ട് വല ഇടുന്ന സമയത്ത് ഏകദേശം ഒരു 6 മണിയായി. 6 മണിയായിട്ട് വല എടുത്തുന്ന സമയത്ത് 1-2 പക്ഷികൾ വന്നായിരുന്നു. പക്ഷെ എനിക്കതൊന്നും അത്ര പ്രശ്നം ഉണ്ടായിരുന്നില്ല. അവർ ഡെയിലി കാണുന്ന പക്ഷിയായിരുന്നു. പക്ഷെ എന്തോ ഒരു ഈ സാധനം കുറച്ച് ചെറുപ്പമില്ല പക്ഷി പക്ഷെ എൻ്റെ ശ്രദ്ധയിൽപ്പെട്ടു. ചെറിയ ചെറിയ മീനുകളെ മാത്രമേ ഇവൻ്റെ ഇടയിലെടുത്ത് ക്യാച്ച് ചെയ്യുന്നുള്ളൂ. അപ്പോൾ ആ മീൻ എടുത്തുകൊണ്ടിരിക്കുമ്പോൾ വലിയ പരുന്ത് വന്നിട്ട് ഇവരെ അറ്റാക്ക് ചെയ്യുന്നത് കാണുമ്പോൾ എനിക്കൊരു സംശയം. ഇവൻ ഞാൻ ഇന്നേ വരെ കടലിൽ വെച്ച് കണ്ടിട്ടില്ല. അങ്ങനെ എന്തോ ഭാഗ്യത്തിന് ഇവൻ്റെ പെട്ടെന്ന് ഇവനെന്തോ ആക്സിഡൻറ്റ് വലയിലെന്തോ പറ്റിയത് കൊണ്ട് എൻ്റെ കയ്യിൽ കിട്ടി. ഞാൻ എൻ്റെ ഫോട്ടോസ് എടുത്ത് എൻ്റെ സുഹൃത്തായ കോഴിക്കോടിലെ പക്ഷി ഗവേഷകനാണ്, അവൻ്റെ കയ്യിൽ ഫോട്ടോസ് ഞാൻ എടുത്ത് അയച്ചു കൊടുത്തു. ആ സ്പോട്ടിൽ തന്നെ സജീവ് പറഞ്ഞ സജീവട്ട ഇത് റയറാണ്. ആദ്യം കാസർഗോഡിൽ
കേരളത്തിൽ 10 റിപ്പോർട്ടാണ്, കാസർഗോഡ് ഫസ്റ്റ് റിപ്പോർട്ടാണെന്ന് പറഞ്ഞു. പിന്നീട് കുറച്ച് ഞാൻ പറഞ്ഞു സജീവേട്ട എല്ലാം കേരളത്തിൽ റിപ്പോർട്ട് ചെയ്തിട്ടില്ല, അത് ഒന്നുകൂടി ഒന്ന് ക്ലിയർ ആക്കണം, അതിന്റെ മെഷർമെന്റ് എടുക്കണം. അതിന് 1-2 ആൾക്കാരൊക്കെ ഞാൻ കോൺടാക്ട് ചെയ്തിട്ടുണ്ട്, അവർ സജീവേട്ടനെ കാണും. നാളെ തന്നെ കടലിൽ പോകുമ്പോൾ തന്നെ എന്നെ റിമൂവ് ചെയ്യുന്നുണ്ട്. പൊതുവേ ഇത് നമ്മൾ ഈ മൺസൂൺ സമയത്ത് നല്ല കാറ്റും മഴയും വരുന്ന സമയത്ത് കടലിലൂടെ മൂവിങ് ആയിട്ടുള്ള പക്ഷികളുണ്ട്. ഇത് ഒരു പെലാജിക് ബേർഡ് ആണെന്ന് വിളിക്കാം. അതായത് ഉൾക്കടലിൽ മാത്രം കാണുന്ന പക്ഷികൾ, സാധാരണ കരയിലേക്ക്, നോർമൽ കരയിലേക്ക്, മെയിൻലാൻഡിലേക്ക് വരാത്ത പക്ഷികളാണ്. അപ്പോൾ സാധാരണ മുക്കുവന്മാർക്ക് ഇതുപോലെ ഇഞ്ചേർഡ് ആയിട്ടുള്ള പക്ഷികളെ കിട്ടാം. അല്ലെങ്കിൽ നല്ല കാറ്റും മഴയുള്ള സമയത്ത് വിൻ ബ്ലോൺ ആയിട്ട് കരയിലേക്ക് അടിഞ്ഞിട്ടും മെയിൻലാൻഡിലേക്ക് അടിഞ്ഞിട്ടും ഇങ്ങനെയുള്ള പക്ഷികളെ കിട്ടാറുണ്ട്. ഇപ്പോൾ ഈ ഒരു കരയിൽ അല്ലെങ്കിൽ ഈ കാസർഗോഡ് തീരത്ത് ഇപ്പോൾ മാസ്ഡ് ബൂബീനൊക്കെ സാധാരണ കിട്ടാറുണ്ട്. അതുപോലെ കഴിഞ്ഞ സീസണിൽ ബ്രിഡിൽഡ് ടേൺ അല്ലെങ്കിൽ സൂട്ടി ടേൺ അവർ നല്ല മൂവിങ് ആയിരുന്നു. അതിപ്പോ മുംബൈ തൊട്ട് അങ്ങ് കന്യാകുമാരി വരെയുള്ള ഫുൾ സ്ട്രെച്ചിലും നല്ലപോലെ കിട്ടിയിരുന്നു. പക്ഷെ ഇപ്രാവശ്യം ഈ ഒരു പേർഷ്യൻ ഷിയർ വാട്ടർ ആണ് എല്ലാവരെയും ഒരു ടാർഗറ്റ് സ്പീഷീസ് പോലെ. ഞങ്ങൾ കുറച്ച് ദിവസങ്ങളായിട്ട് ഇതിനെ നോക്കിക്കൊണ്ടിരിക്കുക, സീവാച്ച് ചെയ്തുകൊണ്ടിരിക്കുക. അപ്പോഴാണ് ഇങ്ങനെ ഒരു സർപ്രൈസ് ആയിട്ടുള്ള ന്യൂസ് അടുത്തന്നെ കാണാൻ പറ്റിയത്. അപ്പോൾ അതിന്റെ ഒരു എക്സൈറ്റ്മെന്റിലാണ് നമ്മള്. ಭೂಮಿಯಲ್ಲಿರುವುದಕ್ಕಿಂತ ಸಮುದ್ರದಲ್ಲಿ ಹೆಚ್ಚು ವೈವಿಧ್ಯಮಯ ಪಕ್ಷಿ ಪ್ರಭೇದಗಳಿವೆ ಎಂದು ಪಕ್ಷಿ ವೀಕ್ಷಕರು ಹೇಳುತ್ತಾರೆ. ಅವುಗಳಲ್ಲಿ ಅಪರೂಪವಾದ ಶಿಯರ್ ವಾಟರ್ ಪ್ರಭೇದಗಳು ದಡವನ್ನು ತಲುಪುವುದು ಅಪರೂಪವಾಗಿದೆ ಎಂದು ಅವರು ಹೇಳುತ್ತಾರೆ. ಈ ಪಕ್ಷಿಗಳು ಅನಿರೀಕ್ಷಿತವಾಗಿ ದಡಕ್ಕೆ ಬರುವುದು ಭಾರೀ ಗಾಳಿ, ಮಳೆ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಮಾತ್ರವಾಗಿದೆ. ಕೇರಳದಲ್ಲಿ ಇಲ್ಲಿಯವರೆಗೆ 10 ಸ್ಥಳಗಳಲ್ಲಿ ಮಾತ್ರ ಇಂತಹ ಪಕ್ಷಿಗಳ ಆಗಮನ ವರದಿಯಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಇದು ಮೊದಲ ಬಾರಿ ಕಾಣಿಸಲ್ಪಟ್ಟಿದೆ. ಸಮುದ್ರಕ್ಕೆ ಹೋಗುವ ಮೀನುಗಾರರು ಅನೇಕ ಅಪರೂಪದ ಪಕ್ಷಿಗಳನ್ನು ನೋಡುತ್ತಾರೆ. ದಡದಲ್ಲಿ ಮತ್ತು ಸಮುದ್ರದಲ್ಲಿ ಪಕ್ಷಿಗಳನ್ನು ವೀಕ್ಷಿಸುವ ಸಜೀವನ್ ಅನೇಕ ಅಪರೂಪದ ಪಕ್ಷಿಗಳನ್ನು ನೋಡಿದ್ದಾರೆ. ಈಗಾಗಲೇ ಅವುಗಳನ್ನು ಗಮನಿಸಿದ ಬಳಿಕ ಇಂದು ಬೆಳಿಗ್ಗೆ ದಡಕ್ಕೆ ಬಂದ ಈ ಅತಿಥಿಯನ್ನು ಸಮುದ್ರಕ್ಕೆ ತಿರುಗಿ ಕಳುಹಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ವಿರೋಧಿಸಿ ಆರ್ಜೆಡಿಯಿಂದ ತ್ರಿಕರಿಪುರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜಿಸಲಾಯಿತು. ಮಾರುಕಟ್ಟೆ ಪ್ರದೇಶದಿಂದ ಪ್ರಾರಂಭವಾದ ಮೆರವಣಿಗೆ ನಗರ ಸುತ್ತಿ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಂಡಿತು. ಜನಸಾಮಾನ್ಯರ ಮೇಲೆ ನೇರವಾಗಿ ಪರಿಣಾಮ ಬೀರುವ ಪೆಟ್ರೋಲಿಯಂ ಉತ್ಪನ್ನಗಳ ನಿರಂತರವಾದ ಬೆಲೆ ಏರಿಕೆಯನ್ನು ವಿರೋಧಿಸಿ ಹಾಗೂ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರತಿಭಟನಾ ಸಭೆ ನಡೆಯಿತು. ಆರ್ಜೆಡಿ ರಾಜ್ಯ ಕಾರ್ಯದರ್ಶಿ ಟಿ.ಬಿ. ಬಾಲಕೃಷ್ಣನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಕ್ಷ ಪಿ.ವಿ. ತಮ್ಮನ್ ಅಧ್ಯಕ್ಷತೆ ವಹಿಸಿದರು. ಮುಖಂಡರಾದ ಇ. ಬಾಲಕೃಷ್ಣನ್, ವಿ.ಕೆ. ಚಂದ್ರನ್, ಪಿ. ತಮ್ಮನ್ ನಾಯರ್, ವಿ.ವಿ. ವಿಜಯನ್, ಸಿ. ಬಾಲಕೃಷ್ಣನ್, ಯು.ಕೆ. ರಾಜನ್, ಕೆ. ಪವಿತ್ರನ್, ವಿ.ಎಂ. ಚಂದ್ರನ್, ಸಿ.ವಿ. ಶಶಿ, ಪಿ. ರಾಜೀವನ್, ಎಂ. ಸುರೇಶ್ ಮುಂತಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಮುಕ್ತ ಕೇರಳವನ್ನು ನಿರ್ಮಿಸುವುದು ಈ ಕಾಲದ ಅತ್ಯಂತ ಅಗತ್ಯವಾಗಿದೆ. ಐಎಂ ದಿ ತೂಫಾನ್ ವಾರಿಯರ್ ಕಾರ್ಯಕ್ರಮದಲ್ಲಿ ರಾಜಮೋಹನ್ ಉನ್ನಿತಾನ್ ಹೇಳಿಕೆ. ಜಿಲ್ಲೆಯ 15 ಠಾಣೆಗಳಲ್ಲಿ ಇನ್ನು ಮುಂದೆ ಎಸ್ಐಗಳಿಗೆ ಉಸ್ತುವಾರಿ, 3 ಠಾಣೆಗಳ ಉಸ್ತುವಾರಿಯನ್ನು ಇನ್ಸ್ಪೆಕ್ಟರ್ಗಳಿಂದ ಮುಂದುವರಿಕೆ. ಉದುಮಾ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಯುಡಿಎಫ್ನಿಂದ ಸಿದ್ಧತೆ. 27ರಂದು ಅಧಿಕಾರಾವಧಿ 6 ತಿಂಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಯುಡಿಎಫ್ ಚರ್ಚೆ ಇಲ್ಲದೆ ಮದ್ಯದ ತೆರಿಗೆಯನ್ನು ಕಡಿಮೆ ಮಾಡುವುದಿಲ್ಲ. ಸಂಸದ ರಾಜಮೋಹನ್ ಉನ್ನಿತಾನ್ ಹೇಳಿಕೆ. ನಶಾಮುಕ್ತ ಭಾರತ ಅಭಿಯಾನದ ಅಂಗವಾಗಿ ನಡೆಯಿತು ಜನಜಾಗೃತಿ ಕಾರ್ಯಕ್ರಮ. ಐಎಂಎ ತೂಫಾನ್ ವಾರಿಯರ್ ಕಾರ್ಯಕ್ರಮದಲ್ಲಿ ಕಂಡುಬಂತು ಮನಮೋಹಕ ದೃಶ್ಯಗಳು. ಮುಳಿಯಾರಿನ ಎಬಿಸಿ ಕೇಂದ್ರವನ್ನು ಜನವಾಸವಿಲ್ಲದ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿಗೆ ಧರಣಿ. ಮುಸ್ಲಿಂ ಲೀಗ್ ಮುಳಿಯಾರ್ ಪಂಚಾಯತಿನ 14ನೇ ವಾರ್ಡ್ ಕಮಿಟಿಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ.ಬಿ. ಮುಹಮ್ಮದ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.